நிறைய பேருடைய வாழ்க்கையிலிருந்து பயத்தை கர்த்தர் உடைக்க போகிறார். ಅನೇಕರ ಜೀವನದಲ್ಲಿ ಇರುವಂತ ಭಯವನ್ನ ದೇವರು ಒಡೆಯಲಿಕ್ಕಿದ್ದಾನೆ. ಅನೇಕರುடைய வாழ்க்கையிலிருந்து ಅನೇಕ ವರ್ಷಗಳ ಇருந்து ತೋಲ್ವಿகளை ಕರ್ತರ್ ಮಾತ್ರ போகிறார். ಅನೇಕರ ಜೀವನದಲ್ಲಿ ಅನೇಕ ವರ್ಷಗಳಿಂದ ಇರುವಂತ ಸೋಲನ್ನ ದೇವರು ಒಡೆಯಲಿಕ್ಕಿದ್ದಾನೆ. ಎತ್ತನೆ ಬೇರೆ ವಿಶ್ವಾಸಿಕರು ಯೇಸನಾದ ನಂಬ್ತೀರಾ? ಎತ್ತನೆ ಬೇರೆ ವಿಶ್ವಾಸಿಕರು ಯೇಸನಾದ ನಂಬ್ತೀರಾ? I see some people here. ನಾನಿಲ್ಲಿ ಕೆಲವರನ್ನ ನೋಡ್ತಾ ಇದ್ದೇನೆ. In my spiritual I see some people here. ನನ್ನ ಆತ್ಮಿಕ ಮಂಡಲದಲ್ಲಿ ಕೆಲವು ಜನರನ್ನ ನೋಡ್ತಾ ಇದ್ದೇನೆ. Some people are really come with big bondages. ಒಂದು ಕೆಲವು ದೊಡ್ಡ ಬಂಧನಗಳಿಂದ ನೀವು ಇಲ್ಲಿಗೆ ಬಂದಿದ್ದೀರಾ. You are going through some problem in your life, very severe problem in your life, for which you have come here to see a remedy. ನಿಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ನೋವನ್ನ ದೊಡ್ಡ ಒಂದು ಸಮಸ್ಯೆಯಲ್ಲಿ ಹಾದೋಗ್ತಾ ಇದ್ದೀರಾ, ಅದಕ್ಕೆ ಉತ್ತರವನ್ನ ಹುಡುಕಿಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ. Amen. Some people are here. ಇಲ್ಲಿ ಕೆಲವರು ಇದ್ದೀರಾ. The Holy Spirit says, ಪರಿಶುದ್ಧಾತ್ಮನು ಹೇಳ್ತಾನೆ, Amen, you really wanted to end your life by 2025. ನೀವು 2025ರಲ್ಲಿ ನಿಜವಾಗಿ ನಿಮ್ಮ ಜೀವಿತವನ್ನ ಕೊನೆ ಮಾಡಿಕೊಳ್ಳಬೇಕೆಂಬುದಾಗಿ ನೀವು ನೆನೆಸಿದ್ರಿ. You wanted to quit your life. ನಿಮ್ಮ ಜೀವಿತವನ್ನ ನೀವು ಬಿಟ್ಟುಬಿಡಬೇಕೆಂಬುದಾಗಿ ನೆನೆಸಿದ್ರಿ. God gave you a new year and has brought here to give you a new beginning. ದೇವರು ನಿಮಗೆ ಹೊಸ ವರ್ಷವನ್ನು ಕೊಟ್ಟು ಇಲ್ಲಿಗೆ ಕರೆ ತಂದಿದ್ದಾನೆ, ಹೊಸ ಪ್ರಾರಂಭವನ್ನು ಕೊಡುವುದಕ್ಕಾಗಿ. Amen. Hallelujah. Hallelujah. நீங்க விசுவாசிக்க வேண்டும், கர்த்தர் எல்லாவற்றையும் மாற்ற போகிறார். ನೀವು ನಂಬಬೇಕು, ದೇವರು ಎಲ್ಲವನ್ನ ಬದಲಾಯಿಸ್ತಾನೆ. Amen. Hallelujah. Hallelujah. But you need to believe. ಆದ್ರೆ ನೀವು ನಂಬಬೇಕು. You need to believe. ನೀವು ನಂಬಬೇಕು. We have a God of impossibilities. ಅಸಾಧ್ಯಗಳನ್ನ ಸಾಧ್ಯವಾಗಿ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. Amen. How many of you believe that? ಯೇಸನಾದ You ನಂಬ್ತೀರಾ? need to believe those things which are impossible with man is possible with God. ಮನುಷ್ಯನಿಂದ ಯಾವುದೆಲ್ಲ ಕಾರ್ಯಗಳು ಅಸಾಧ್ಯವೋ ಅದು ದೇವರಿಂದ ಸಾಧ್ಯ ಎಂಬುದಾಗಿ ನೀವು ನಂಬಬೇಕು. Amen. I see. ನಾನು ನೋಡ್ತಾ Some ಇದ್ದೇನೆ, people here, ಇಲ್ಲಿ ಕೆಲವರು you ಇದ್ದೀರಾ, have gone to the core of your problem. ನಿಮ್ಮ ಸಮಸ್ಯೆಗೆ ಆ ಒಂದು ಆಳದಲ್ಲಿ ನೀವು ಹೋಗ್ಬಿಟ್ಟಿದ್ದೀರಾ. You have no hopes at all about some situations that are in your life. ನಿಮ್ಮ ಜೀವಿತದಲ್ಲಿರುವಂತ ಕೆಲವು ಪರಿಸ್ಥಿತಿಗಳಿಗೆ ನಿಮಗೆ ನಿರೀಕ್ಷೆನೇ ಇಲ್ಲ. Amen. But the Holy Spirit says, ಆದ್ರೆ ಪರಿಶುದ್ಧಾತ್ಮನ ಹೇಳ್ತಾನೆ, the Holy Spirit says, ಪರಿಶುದ್ಧಾತ್ಮನ ಹೇಳ್ತಾನೆ, only believe. ಬರೀ ನಂಬಿಕೆ ಇಡಿ, Only believe. ನಂಬಿಕೆ ಇಡಿ, Only believe. ನಂಬಿಕೆ ಮಾತ್ರ ಇರಲಿ. Amen. God's hand will surely bring you out of that situation. ದೇವರ ಹಸ್ತವು ಖಂಡಿತವಾಗಿ ನಿಮ್ಮನ್ನ ಆ ಪರಿಸ್ಥಿತಿಯಿಂದ ಹೊರತರಲಿಕ್ಕಿದೆ. ಯಾರೆಲ್ಲ ವಿಶ್ವಾಸಿಕರಿಂಗಳೋ ಹಲ್ಲೆಲೂಯಾ. ಯಾರೆಲ್ಲ ನಂಬ್ತೀರೋ ಒಂದು ಹಲ್ಲೆಲೂಯಾ. Amen. ஆவியானவர் உனக்கு தான் பேசிக் கொண்டிருக்கிறார் என்று நீ விசுவாசிப்பதானால், ದೇವರಾತ್ಮನು ನಿಮಗೆ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನೀವು ನಂಬುವುದಾದ್ರೆ, Amen, நீங்க சொல்லுங்க, ஆவியானவரே நான் ஒப்பு கொடுக்கிறேன். ನೀವು ಹೇಳಿ, ಪರಿಶುದ್ಧಾತ್ಮನೇ ನಾ ಒಪ್ಪಿಸಿಕೊಡ್ತೇನೆ. I tell you, ನಾನು ನಿಮಗೆ ಹೇಳ್ತೇನೆ, once again I prophesy, ಮತ್ತೊಂದು ಆವರ್ತಿ ನಾ you ಪ್ರವಾದಿಸ್ತೇನೆ, are in the end of something. ನೀವು ಏನೋ ಒಂದರ ಕೊನೆಯಲ್ಲಿದ್ದೀರಾ. Amen. You have no hopes at all. ನಿಮಗೆ ಯಾವುದೇ ನಿರೀಕ್ಷೆ ಇಲ್ಲ. You feel all your prayers went vain. ನೀವು ನೆನೆಸ್ತಾ ಇದ್ದೀರಾ ಪ್ರಾರ್ಥನೆ ಎಲ್ಲ ಅದು ವ್ಯರ್ಥವಾಯಿತು. You feel that all your efforts went vain. ನಿಮ್ಮ ಒಂದು ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತು ಅಂತ You ನೀವು feel ನೆನೆಸ್ತಾ all ಇದ್ದೀರಾ. these days you wasted. ಇಷ್ಟು ದಿನಗಳು ಆ ಒಂದು ಸಮಸ್ಯೆಗೋಸ್ಕರ ನನ್ನ ಸಮಯವನ್ನೆಲ್ಲ ವ್ಯರ್ಥ ಮಾಡ್ಕೊಂಡೆ ಅಂತ ನೆನೆಸ್ತಾ All ಇದ್ದೀರಾ. that you are saying to God is, ನೀವು ದೇವರಿಗೆ ಹೇಳ್ತಾ ಇರುವುದೆಲ್ಲವೂ, my efforts are over, Lord. ನನ್ನ ಪ್ರಯತ್ನ ಎಲ್ಲ I ಮುಗಿದೋಯ್ತು cannot ದೇವರೇ, do any more anything, Lord. ಇನ್ನು ಮುಂದೆ ನನಗೆ ಏನು But ಮಾಡಕ್ಕಾಗಲ್ಲ. the Holy Spirit says, ಆದ್ರೆ ಪರಿಶುದ್ಧಾತ್ಮನ ಹೇಳ್ತಾನೆ, I will turn your end into a new beginning. ನಾನು ನಿನ್ನ ಕೊನೆಯನ್ನ ಅಂತ್ಯವನ್ನ ಹೊಸ ಪ್ರಾರಂಭವಾಗಿ ನಾನು ಬದಲಾಯಿಸ್ತೇನೆ. God took Ezekiel to the valley of dry bones. ದೇವರು ಯೆಹೆಜ್ಕೇಲನನ್ನ ಒಂದು ಒಣ ಎಲುಬಿನ ತಗ್ಗಿಗೆ ನಡೆಸಿದನು. Amen. He made him to walk through the dry bones. ಆ ಒಂದು ತೀರ ಒಣಗಿ ಹೋದಂತ ಎಲುಬುಗಳ ಮಧ್ಯದಲ್ಲಿ ನಡೆಯುವಂತೆ ಮಾಡಿದನು. Forgot about the nerves. ನರಗಳ ಕುರಿತಾಗಿ ಮರೆತು ಹೋಗಿ, Amen. Forget about the flesh. ಆ ಒಂದು ಮಾಂಸದ ಕುರಿತಾಗಿ ಮರೆತು ಹೋಗಿ, Amen. Forget about the skin and blood. ಆ ಒಂದು ರಕ್ತ, ಒಂದು ಚರ್ಮ, ಅದರ ಕುರಿತಾಗಿ ಬಿಟ್ಟು ಬಿಡಿ. Even the bones were not intact. ಅಲ್ಲಿ ಆ ಒಂದು ಎಲುಬುಗಳು ಕೂಡ ಜೋಡಣೆ ಆಗಿರಲಿಲ್ಲ. Somewhere it was scattered. ಅದು ಎಲ್ಲೆಲ್ಲೋ ಹಾಗೆ ಚದರಿ ಹೋಗಿತ್ತು. When he took one bone, ಆತನು ಒಂದು ಎಲುಬನ್ನ ತೆಗೆದುಕೊಂಡಾಗ he sensed that it was very dry. ಅದನ್ನ ನೋಡಿ ಅವನು ಹೇಳಿದನು, ಇದು ತೀರಾ ಒಣಗಿ It ಹೋಗಿದೆ, was fully dry. ಅದು ಸಂಪೂರ್ಣವಾಗಿ ಒಣಗಿ There ಹೋಗಿದೆ, is no bone marrow in it. ಅದರ ಒಳಗಡೆ ಯಾವ ಸಾರವೂ ಇಲ್ಲ. Amen. Hallelujah. ಹಲ್ಲೆಲೂಯಾ. But the Holy Spirit says, ಆದ್ರೆ ಪರಿಶುದ್ಧಾತ್ಮನ ಹೇಳ್ತಾನೆ, can these dry bones live? ಈ ಒಣ ಎಲುಬುಗಳಿಗೆ ಜೀವವು ಬರಬಹುದಾ? Can these dry bones live? ಈ ಒಣ ಎಲುಬುಗಳಿಗೆ ಜೀವವು ಬರ್ತದಾ? Today, as a prophet of God, ಈ ದಿನ ದೇವ ಪ್ರವಾದಿಯಾಗಿ speak life unto your situation. ನಿಮ್ಮ ಪರಿಸ್ಥಿತಿಗಳಿಗೆ ಜೀವವನ್ನ ನಾ And ಮಾತಾಡ್ಲಿಕ್ಕಿದ್ದೇನೆ. I believe ನಾ ನಂಬ್ತೇನೆ, you will rise back. ನೀವು ಮತ್ತೆ ಎದ್ದೇಳ್ಲಿಕ್ಕಿದ್ದೀರಾ. You will rise back. ನೀವು ಮತ್ತೆ Amen. ಎದ್ದೇಳ್ಲಿಕ್ಕಿದ್ದೀರಾ. How you will rise back? ಹೇಗೆ ನೀವು ಎದ್ದೇಳ್ತೀರಾ? With the breath of God. ದೇವರ ಶ್ವಾಸದಿಂದ. Amen. With the breath of God. ದೇವರ ಶ್ವಾಸದಿಂದ. With Christ in you. ನಿಮ್ಮೊಳಗಡೆ ಕ್ರಿಸ್ತನಿರುವುದರಿಂದ You rise up as a mighty army. ನೀವು ದೊಡ್ಡ ಸೈನ್ಯವಾಗಿ எவ்வளவு பேர் ಎದ್ದೇಳ್ಲಿಕ್ಕಿದ್ದೀರಾ. ஆமென் சொல்றீங்க? ಯೇಸು ಆಮೆನ್ You shall ಅಂತೀರಾ. rise as a mighty army. ನೀವು ಒಂದು ದೊಡ್ಡ ಸೈನ್ಯವಾಗಿ ಎದ್ದೇಳ್ಲಿಕ್ಕಿದ್ದೀರಾ. Why are you going to rise as a mighty army? ಯಾಕೆ ದೊಡ್ಡ ಸೈನ್ಯವಾಗಿ ನೀವು To ಎದ್ದೇಳ್ಲಿಕ್ಕಿದ್ದೀರಾ?
defeat the enemy. ಆ ಒಂದು ಶತ್ರುವನ್ನ To ಸೋಲಿಸುವುದಕ್ಕಾಗಿ defeat the enemy. ಶತ್ರುವನ್ನ ಸೋಲಿಸುವುದಕ್ಕಾಗಿ Amen.